ಮಹಾಗಣಾಧಿಪತಿಯೇ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಮೇರು ನಿಲಯಾಯೇ ನಮಃ ಬಗ್ಗೆ ಓದ್ತೀನಿ. ಭೂಮಂಡಲಕ್ಕೆ ಅಧೋಭಾಗದಲ್ಲಿ ಆದಿಶೇಷ ಶಕ್ತಿಯಾಗಿ ನೆಲೆಸಿರುವವಳು, ನಮ್ಮಲ್ಲೂ ಮೂಲಾಧಾರದಲ್ಲಿ ನೆಲೆಸಿರುವವಳು. ಉತ್ತರ ಮೇರುವೆಂದರೆ ಬ್ರಹ್ಮಾಂಡಕ್ಕೆಲ್ಲ ಮೇಲ್ಭಾಗವಾದ ಕಳಾ ಸ್ವರೂಪದಲ್ಲಿ ನೆಲೆಸಿರುವವಳು. ನಮ್ಮಲ್ಲೂ ಭ್ರೂಮಧ್ಯದಲ್ಲಿರುವ ದಹರಾಕಾಶದಲ್ಲಿ ನೆಲೆಸಿರುವವಳು. ಮುಂದಿನದ್ದು ಮಂದಾರ ಕುಸುಮ ಪ್ರಿಯಾಯೇ ನಮಃ. ಕಂಚಿವಾಳದ ಪುಷ್ಪದಲ್ಲಿ ಪ್ರಿಯಳು. ಮುಂದಿನದ್ದು ವೀರಾರಾಧ್ಯಾಯೇ ನಮಃ. ರಣವೀರಾಗ್ರಣಿಗಳಾದ ದೇವತೆಗಳಿಂದಲೂ ಕ್ಷತ್ರಿಯರಿಂದಲೂ ಪೂಜಿಸಲ್ಪಡುವವಳು. ವೀರತ್ವವು ಪ್ರಾಣಶಕ್ತಿಗೆ ಸೇರಿರುವುದು. ಇಂತಹ ಪ್ರಾಣಶಕ್ತಿಯಿಂದಲೂ ಸೇವಿಸಲ್ಪಡುವ ಆತ್ಮಸ್ವರೂಪಳು. ಮುಂದಿನದ್ದು ವಿರಾಡ್ ರೂಪಾಯೇ ನಮಃ. ಪೂರ್ಣಭರಿತವಾದ ಬ್ರಹ್ಮಾಂಡವೇ ದೇಹವಾಗಿ ಉಳ್ಳವಳು. ಮುಂದಿನದ್ದು ವಿರಜಸೇ ನಮಃ. ಪಾಪರಹಿತಳು. ರಜೋಗುಣ ಸಂಪರ್ಕವಿಲ್ಲದಿರುವ ಶುದ್ಧ ಸತ್ವವಾಗಿರುವವಳು. ನಿರ್ಮಲ ರೂಪಳು. ಶ್ರೀಮಾತ್ರೆ ನಮಃ.